ಬನ್ನಿ ಈಗ ಅಭ್ಯಾಸ 11.3 ಅನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಹಿಂದೆ ನಾವು ಏನೇನು ಮಾಡಿದ್ವಿ, ಉದಾಹರಣೆಗಳನ್ನ ಮಾಡಿದ್ವಿ ಹೌದಾ. ಪೂರಕ ಕೋನಗಳ ಬಗ್ಗೆ ಸಂಬಂಧಿಸಿದಂತೆ ನೋಡಿ, ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು ಇಲ್ಲಿರ್ತಕ್ಕಂಥ ಇವೇ ಅನುಪಾತಗಳನ್ನ ಬಳಸ್ಕೊಂಡು ಈಗೇನು ಮಾಡೋಣ, ನಾವು ಅಭ್ಯಾಸವನ್ನು ಸಾಲ್ವ್ ಮಾಡೋಣ. ಸರಿ, ಬನ್ನಿ ಅಭ್ಯಾಸದ ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ಅಭ್ಯಾಸ 11.3. ಇದನ್ನು ಮೌಲ್ಯೀಕರಿಸಿ. ಇಲ್ಲಿ ಏನು ಕೊಟ್ಟಿದ್ದಾರೆ, sin 18 ಡಿಗ್ರಿ ಡಿವೈಡ್ ಬೈ ಕಾಸ್ 72 ಡಿಗ್ರಿ. ಓಕೆ, ಈಗ ನಾನು ಏನು ಮಾಡ್ತೀನಿ, ಕಾಸ್ ಥೀಟರ್ ನಾನು sin 90 ಮೈನಸ್ ಥೀಟಾ ಅಂತ ಬರಿಬೋದಾ ಇಲ್ವಾ? ಹೌದಾ, ನಾನು ಕಾಸ್ 90 ಮೈನಸ್ ಥೀಟಾನ ಸೈನ್ ಥೀಟಾ ಅಂತಾದರೂ ಬರ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಓಕೆ, ಅಂದರೆ ಸೈನ್ ಥೀಟಾ ಅಂತ ಬರ್ಕೊಳ್ಳಿ ಅಥವಾ sin 90 ಮೈನಸ್ ಥೀಟಾವನ್ನು ಕಾಸ್ ಥೀಟಾ ಅಂತಾದರೂ ಬರ್ಕೊಳ್ಳಿ. ಓಕೆ, ಇಲ್ಲಿ ನಂಗೆ ಸೈನ್ ಥೀಟಾ ಜಾಗದಲ್ಲಿ ಏನಿದೆ, 18 ಡಿಗ್ರಿ ಇದೆ. ಏನಿದೆ, 18 ಡಿಗ್ರಿ ಇದೆ. ಅದೇ ರೀತಿ ನಾನೇನು ಮಾಡ್ತೀನಿ, ಇಲ್ಲಿ ಥೀಟಾ ಜಾಗದಲ್ಲಿ ಕೂಡ, ಈ ಜಾಗದಲ್ಲಿ ಕೂಡ ಏನು ಮಾಡ್ತೀನಿ, 18 ಡಿಗ್ರಿಯನ್ನು ಪುಟ್ ಮಾಡ್ತೀನಿ. ಈ ಜಾಗದಲ್ಲಿ ಕೂಡ ಏನು ಮಾಡ್ತೀನಿ, 18 ಡಿಗ್ರಿಯನ್ನು ಪುಟ್ ಮಾಡ್ತೀನಿ. ಆಗೇನಾಗುತ್ತೆ, ನನಗೆ ಕಾಸ್ 90 ಮೈನಸ್ 18 ಈಕ್ವಲ್ ಟು ಸೈನ್ 18 ಆಯಿತು. ಓಕೆ, ಕಾಸ್ 90 ಡಿಗ್ರಿ ಮೈನಸ್ 18 ಡಿಗ್ರಿ, 90ರಲ್ಲಿ 18 ತೆಗೆದ್ರಷ್ಟು 72. ಓಕೆ, ಕಾಸ್ 72 ಈಕ್ವಲ್ ಟು ಏನಾಯಿತು, ಸೈನ್ 18 ಆಯಿತು. ಓಕೆ, ಇದನ್ನು ಬಳಸ್ಕೊಳ್ತೀನಿ. ಇಲ್ಲಿ ಮೇಲೆ ಇರ್ತಕ್ಕಂಥ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ನೋಡಿ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಏನು ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು ಸಿಂಪಲಾಗಿ. ಸೈನ್ 18, ಓಕೆ, ಸೈನ್ 18 ಡಿವೈಡ್ ಬೈ ಕಾಸ್ 72. ಓಕೆ, ನಾನೀಗ ಕಾಸ್ 72 ಜಾಗದಲ್ಲಿ ಏನು ಮಾಡ್ತೀನಿ, ಸೈನ್ 18 ಹಾಕ್ತೀನಿ. ಓಕೆ, ಸೊ ಸೈನ್ 18 ಡಿವೈಡ್ ಬೈ ಸೈನ್ 18 ಈಕ್ವಲ್ ಟು ಏನಾಯಿತು, 1. ಸರಿ, ಏನಾಯಿತು ಆನ್ಸರ್ 1 ಬಂತು. ಈಗ ಸೇಮ್ ಇಲ್ಲಿ ಕೂಡ ಮಾಡೋಣ. ಎರಡನೇ ನೋಡಿ, ಈ ಭಾಗದಲ್ಲಿ ಟ್ಯಾನ್ 26 ಡಿವೈಡ್ ಬೈ ಕಾಟ್ 64. ಸೇಮ್ ಅದನ್ನೇ ಬಳಸ್ಕೋಬೇಕು. ಕಾಟ್ ಥೀಟಾ ಈಕ್ವಲ್ ಟು ಟ್ಯಾನ್ 90 ಮೈನಸ್ ಥೀಟಾ ಏನಿದೆ ಹೌದಾ, ಟ್ಯಾನ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ. ಓಕೆ, ನಾನು ಹೇಳಿದ್ದೊಂದು ಬಳಸಿದ್ದೊಂದು ನಡೀತೆ. ಎರಡರಲ್ಲಿ ಯಾವ್ದು ಬಳಸಿದ್ರೂ ಸೇಮ್ ರಿಸಲ್ಟೇ ಬರುತ್ತೆ ನಿಮಗೆ. ಓಕೆ, ಟ್ಯಾನ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ. ಓಕೆ, ಇಲ್ಲಿ ಕಾಟ್ ಥೀಟಾದಲ್ಲಿ ನೋಡಿ ಏನಿದೆ, 64 ಇದೆ. ಕಾಟ್ ಥೀಟಾದಲ್ಲಿ ಏನಿದೆ, 64 ಇದೆ. ಸೊ ಇಲ್ಲಿ ಕೂಡ ಏನು ಮಾಡ್ತೀನಿ, ಇದೇ 64ನ ಈ ಥೀಟಾದಲ್ಲಿ ಕೂಡ ಪುಟ್ ಮಾಡಬೇಕು. ಓಕೆ, ಈ ಥೀಟಾದಲ್ಲಿ ಕೂಡ ಪುಟ್ ಮಾಡಿದಾಗ ನನಗೇನಾಯಿತು, ಓಕೆ, ಈಗ ಟ್ಯಾನ್ 90 ಮೈನಸ್ 64 ಈಕ್ವಲ್ ಟು ಏನಾಯಿತು, ಕಾಟ್ 64. ಓಕೆ, ಕಾಟ್ 64 ಬಂತು. ಈಗ 90ರಲ್ಲಿ 64 ತೆಗೆದ್ರಷ್ಟು 26 ಅಲ್ವಾ. ಸೊ ಟ್ಯಾನ್ 26 ಈಕ್ವಲ್ ಟು ಕಾಟ್ 64 ಬಂತು. ಓಕೆ, ಈಗ ಇದನ್ನೇ ಬಳಸ್ಕೊಳ್ತೀನಿ, ಮೇಲಿನ ಪ್ರಶ್ನೆಯನ್ನು ಬಳಸ್ಕೊಂಡು. ಅಂದರೆ ನನಗೆ ಬಂದಿರತಕ್ಕಂಥ ಈಕ್ವೇಷನ್ನ ಮೇಲಿನ ಪ್ರಶ್ನೆಯಲ್ಲಿ ಪುಟ್ ಮಾಡಿದಾಗ ನನಗೇನು ಬರುತ್ತೆ, ಆನ್ಸರ್ ಬರುತ್ತೆ. ಸರಿ, ಈಗ ಟ್ಯಾನ್ 26 ಇದೆ, ಬರ್ಕೊಳ್ಳೋಣ. ಟ್ಯಾನ್ 26 ಡಿವೈಡ್ ಬೈ ಕಾಟ್ 64. ಓಕೆ, ಈಗ ನಾನು ಟ್ಯಾನ್ 26 ಜಾಗದಲ್ಲಿ ಅಥವಾ ಕಾಟ್ 64 ಜಾಗದಲ್ಲಿ ಏನು ಮಾಡ್ತೀನಿ, ಸರಿ, ಈ ಟ್ಯಾನ್ 26ಅನ್ನು ಇಲ್ಲಿ ಟ್ಯಾನ್ 26 ಜಾಗದಲ್ಲಿ ಏನು ಮಾಡ್ತೀನಿ, ಕಾಟ್ 64ಅನ್ನು ಪುಟ್ ಮಾಡ್ತೀನಿ. ಸೊ ಕಾಟ್ 64 ಡಿವೈಡ್ ಬೈ ಏನಾಯಿತು, ಕಾಟ್ 64. ಓಕೆ, ನೀವು ಬೇಕಿದ್ರೆ ಇಲ್ಲಿ ಕಾಟ್ 64 ಜಾಗದಲ್ಲಿ ಟ್ಯಾನ್ 26ಅನ್ನು ಕೂಡ ಪುಟ್ ಮಾಡ್ಬೋದು. ನಿಮ್ಗೆ ಆನ್ಸರ್ ಬರುತ್ತೆ. ಇದನ್ನು ಕೂಡ ಸಾಲ್ವ್ ಮಾಡಿದಾಗ 1 ಬರುತ್ತೆ. ಓಕೆ, ಅರ್ಥ ಆಯ್ತಾ ಯಾವ ರೀತಿ ಮಾಡಿದ್ದು ಅಂತ, ಸಿಂಪಲ್ಲಾಗಿ ಬೇಸಿಕ್. ನೆಕ್ಸ್ಟು ಕಾಸ್ 48 ಮೈನಸ್ ಸೈನ್ 42. ಇಲ್ಲಿ ಕೂಡ ಯಾವುದನ್ನು ಬಳಸಬೇಕು, ಒಂದು ಸಲ ಯೋಚನೆ ಮಾಡಿ. ಓಕೆ, ಮನಸ್ಸಲ್ಲೇ ಯೋಚನೆ ಮಾಡಬೇಕು. ಕಾಸ್ 48. ಓಕೆ, ಈಗ ಬಳಸೋಣ. ಕಾಸ್ 90 ಮೈನಸ್ ಥೀಟಾ ಈಕ್ವಲ್ ಟು ಏನಾಗುತ್ತೆ, ಸೈನ್ ಥೀಟಾ. ಓಕೆ, ಈಗ ನೋಡಿ ಥೀಟಾದಲ್ಲಿ ಏನು ಪುಟ್ ಮಾಡ್ಬೇಕು ನಾನು, ಈ ಥೀಟಾದಲ್ಲಿ ಏನಿದೆ, ಇಲ್ಲಿ 42 ಇದೆ ಅಲ್ವಾ, ಈ ಥೀಟಾದಲ್ಲಿ ಏನಿದೆ 42 ಇದೆ. ಸೊ 42ಅನ್ನು ಪುಟ್ ಮಾಡಿ, ಇಲ್ಲೇನು ಬರುತ್ತೆ 42, ಸೇಮ್ ಇಲ್ಲಿ ಕೂಡ ಪುಟ್ ಮಾಡಬೇಕು. ಸೊ ಹಾಗೇನಾಗುತ್ತೆ, ಕಾಸ್ 90 ಮೈನಸ್ 42 ಈಕ್ವಲ್ ಟು ಸೈನ್ 42 ಬಂತು. ಈಗ 90ರಲ್ಲಿ 42 ತೆಗೆದ್ರೆಷ್ಟು, 48. ಎಷ್ಟು ಬರುತ್ತೆ, 48. ಕಾಸ್ 48 ಈಕ್ವಲ್ ಟು ಸೈನ್ 42. ಓಕೆ, ಡಿಗ್ರಿ ಈ ರೀತಿ ಬರಿಬೇಕಿಲ್ಲಿ ಕಾರ್ನರಲ್ಲಿ, ನಾನು ಸ್ವಲ್ಪ ಮಿಸ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಇವೆರಡು ಏನಾಯಿತು, ಈಕ್ವಲ್ ಆಯಿತು. ಓಕೆ, ಏನಾಯ್ತು, ಈಗ ಎರಡು ಈಕ್ವಲ್ ಆಯಿತು. ಈ ಈಕ್ವಲ್ ಆದಾಗ ಏನು ಮಾಡ್ತೀವಿ, ನೆಕ್ಸ್ಟು
ಈಕ್ವಲ್ ಆದರೆ ಮೇಲೆ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಬಳಸೋಣ. ಓಕೆ, ಮೇಲೆ ಕೊಟ್ಟಿರ್ತಕ್ಕಂಥ ಇಕ್ವೇಷನಲ್ಲಿ ಬಳಸೋಣ. ಮೇಲೆ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಏನು? ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಓಕೆ, ಈಗ ಸೈನ್ 42 ಜಾಗದಲ್ಲಿ ಏನು ಮಾಡ್ತೀನಿ? ಕಾಸ್ 48 ಪುಟ್ ಮಾಡ್ತೀನಿ. ಆಗೇನಾಗುತ್ತೆ? ಕಾಸ್ 48 ಮೈನಸ್ ಕಾಸ್ 48 ಈಕ್ವಲ್ಟ್ ಏನಾಯ್ತು? 2 ಕ್ಯಾನ್ಸಲ್ ಆಗಿ ದೊಡ್ಡದಾಗಿರ್ತಕ್ಕಂಥ 0 ಬಂತು. ಏನು ಬಂತು? 0 ಬಂತು. ಸರಿ, ಈಗ ಇದೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಇಲ್ಲೇನು? ಕೊಸೆಕ್ 90 ಮೈನಸ್ ಥೀಟಾ ಈಕ್ವಲ್ ಟು ಸೆಕ್ ಥೀಟಾ ಯೂಸ್ ಮಾಡಿ, ಅಥವಾ ಸೆಕ್ 90 ಮೈನಸ್ ಥೀಟಾ ಈಕ್ವಲ್ ಟು ಕೊಸೆಕ್ ಥೀಟಾ, ಯಾವುದಾದ್ರೂ ಬಳಸಿ. ಓಕೆ, ಹಾಂ, ಈಗ ಕೊಸೆಕ್ 90 ಮೈನಸ್ ಥೀಟಾ ಈಕ್ವಲ್ ಟು ನಾನು ಸೆಕ್ ಥೀಟಾವನ್ನು ಬಳಸ್ತೀನಿ. ಓಕೆ, ಇಲ್ಲಿ ನೋಡಿ ಸೆಕ್ ಜಾಗದಲ್ಲಿ ಏನಿದೆ? 59 ಇದೆ. ಸೊ ಇಲ್ಲಿ ಏನು ಹಾಕ್ಬೇಕು ನಾನು? 59. ಇಲ್ಲಿ ಕೂಡ ಏನು ಹಾಕ್ತೀನಿ? ಸೇಮ್ ನಂಬರ್ನ ಇಲ್ಲಿ ಕೂಡ ಪುಟ್ ಮಾಡ್ತೀನಿ. ಈಗ ಏನಾಯ್ತು ನನಗೆ? ಕೊಸೆಕ್ 90 ಮೈನಸ್ 59 ಈಕ್ವಲ್ ಟು ಸೆಕ್ ಎಷ್ಟು ಬರುತ್ತೆ? 59. ಓಕೆ, 90ರಲ್ಲಿ 59 ಕಳೆದ್ರೆ ಎಷ್ಟು? 31. ಏನಾಗುತ್ತೆ? ಕೊಸೆಕ್ 31 ಈಕ್ವಲ್ ಟು ಸೆಕ್ 59. ಸರಿ, ಇದನ್ನು ಸಾಲ್ವ್ ಮಾಡಿದ್ವಿ. ಸಾಲ್ವ್ ಮಾಡಿದ ನಂತರ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಡೋಣ. ಸರಿ, ಇಷ್ಟು ಖರಾಬಾಗಿ ಬಾಕ್ಸ್ ಹಾಕೋದು ಬೇಡ. ಹಾಂ, ಓಕೆ. ಈಗ ಕೊಸೆಕ್ 31 ಮೈನಸ್ ಸೆಕ್ 59 ಇದೆ. ಏನಿದೆ? ಕೊಸೆಕ್ 31 ಮೈನಸ್ ಸೆಕ್ 59. ಓಕೆ, ಕೊಸೆಕ್ 31 ಈಕ್ವಲ್ ಟು ಸೆಕ್ 59 ಇದೆ. ಸೊ ನಾನೇನು ಮಾಡ್ತೀನಿ? ಕೊಸೆಕ್ 31 ಜಾಗದಲ್ಲಿ ಸೆಕ್ 59 ಇಟ್ಕೊಳ್ತೀನಿ. ಓಕೆ, ಮೇಲೆ ಇರ್ತಕ್ಕಂಥ ಇದನ್ನು ಬಳಸ್ಕೊಂಡು ಈಗೇನಾಗುತ್ತೆ? ಸೆಕ್ 59 ಮೈನಸ್ ಸೆಕ್ 59. ಸೊ ಇದೇನಾಯಿತು? ಫೈನಲಾಗಿ 0. ಓಕೆ, ಇದು ಕೂಡ ಏನಾಯಿತು? 0 ಆಯಿತು. ಅರ್ಥ ಆಯಿತಾ? ಸಿಂಪಲ್ ಆಗಿವೆ, ಈಸಿಯಾಗಿವೆ, ಏನಿಲ್ಲ. 90 ಮೈನಸ್ ಥೀಟಾ ಯಾವ ಕಡೆ ಹಾಕ್ತೀರಾ ಅದರ ಅಣ್ಣ ತಮ್ಮ ಬರ್ತಾನೆ ಈ ಸೈಡ್. ಸರಿ, ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ ನೋಡಿ. ಓಕೆ ಓಕೆ, ಈ ಪ್ರಶ್ನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರಶ್ನೆ ನೋಡಿ ಏನಿದೆ? ಟ್ಯಾನ್ 48, ಟ್ಯಾನ್ 23, ಟ್ಯಾನ್ 42, ಟ್ಯಾನ್ 67. ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಿದೆನಾ? ಅಂದರೆ ಟ್ಯಾನ್ 48 ಡಿಗ್ರಿ ಅಂದ್ರೇನು, ಟ್ಯಾನ್ 23 ಡಿಗ್ರಿ ಅಂದ್ರೇನು, ಟ್ಯಾನ್ 42 ಡಿಗ್ರಿ ಅಂದ್ರೇನು, ಟ್ಯಾನ್ 67 ಡಿಗ್ರಿ ಅಂದ್ರೇನು? ಏನಾದರೂ ಗೊತ್ತಾ? ಏನೂ ಗೊತ್ತಿಲ್ಲ. ಓಕೆ, ಬಟ್ ಈಕ್ವಲ್ಟಿ ಏನಿದೆ ಒಂದಂತ ನಾವೇನು ಮಾಡ್ಬೇಕು? ಇದನ್ನು ಪ್ರೂವ್ ಮಾಡಬೇಕು. ಏನು ಮಾಡಬೇಕು? ಪ್ರೂವ್ ಮಾಡಬೇಕು. ಸರಿ, ಈಗ ನಮ್ಗೆ ಗೊತ್ತಿರೋದೊಂದೇ ಏನು? ಟ್ಯಾನ್ 90 ಮೈನಸ್ ಥೀಟಾ ಏನಾಗುತ್ತೆ? ಕಾಟ್ ಥೀಟಾ ಆಗುತ್ತೆ. ಇದರ ಜೊತೆ ಇನ್ನೊಂದು ಕೂಡ ನಿಮಗೆ ಗೊತ್ತಿರಬೇಕು. ಏನು? ಟ್ಯಾನ್ ಥೀಟಾ ಅಂದ್ರೇನು? 1 ಕಾಟ್ ಥೀಟಾ. ಹೌದಾ? ಇದನ್ನಾದರೂ ಬಳಸೋಣ, ಇಲ್ಲ ಒಂದು ಕೆಲಸ ಮಾಡೋಣ, ಕಾಟ್ ಥೀಟಾ ಈಕ್ವಲ್ ಟು 1/ಟ್ಯಾನ್ ಥೀಟಾ ಅಂತ ಬರ್ಕೊಂಡ್ಬಿಡೋಣ, ಇನ್ನೂ ಈಸಿ ಆಗುತ್ತೆ. ಓಕೆ, ಇನ್ನೊಂದೇನು ನಮ್ಗೆ ಗೊತ್ತಿರೋದು? ಕಾಟ್ ಥೀಟಾ ಈಕ್ವಲ್ ಟು 1/ಟ್ಯಾನ್ ಥೀಟಾ. ಸರಿ, ಇದನ್ನೇ ಬಳಸ್ಕೊಂಡು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಅಂತ ನೋಡಿ. ಪ್ರಶ್ನೆಯನ್ನು ಬರ್ಕೊಳ್ತೀನಿ ನಾನು. ಟ್ಯಾನ್ 48 ಇದೆ ಅಲ್ವಾ? ಟ್ಯಾನ್ 48 ಇದೆ. ಇಲ್ಲಿ ನೋಡಿ, ಈ ಟ್ಯಾನ್ 48ಗೆ ಪೂರಕವಾಗಿ ಇನ್ನೊಂದು ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಟ್ಯಾನ್ 48ಗೆ ಪೂರಕವಾಗಿ ಅಂದರೆ 90 ಡಿಗ್ರಿ ಮುಟ್ಟೋದಕ್ಕೆ ಹೆಲ್ಪ್ ಮಾಡೋದು ಯಾವುದು? ಟ್ಯಾನ್ 42. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಪ್ರಶ್ನೆಯಲ್ಲಿ ಕೊಟ್ಟೇ ಇರ್ತಾರೆ ಇದನ್ನು. ಓಕೆ, ಈ ರೀತಿ ಪ್ರಶ್ನೆಯಲ್ಲಿ ಇವ್ರನ್ನ ಕೊಟ್ಟೇ ಇರ್ತಾರೆ. ಓಕೆ, ಟ್ಯಾನ್ 48ಗೆ ಟ್ಯಾನ್ 42 ಏನಾಗುತ್ತೆ? ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟ್ಯಾನ್ 23ಗೆ ನೋಡಿ, ಟ್ಯಾನ್ 67. 23 + 67 ಏನಾಗುತ್ತೆ? 90. ಅದಲ್ವಾ? 90 ಆಗುತ್ತೆ, 90 ಆಗುತ್ತೆ. ಸೊ ಇದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗೇನು ಮಾಡ್ಬೇಕು ನಾವು? ಇವೆರಡರಲ್ಲಿ ಒಂದನ್ನು ರೆಸಿಪ್ರೊಕಲ್ ಆಗಿ ತೊಗೋಬೇಕು, ಒಂದನ್ನು ಏನು ಮಾಡಬೇಕು? ಉಲ್ಟಾ ತಗೊಳ್ಬೇಕು. ಈಗ ಸಾಲ್ವ್ ಆಗುತ್ತೆ. ಆ ರೀತಿ ಮಾಡಿದಾಗ ಏನಾಗುತ್ತೆ? ಈ ಪ್ರಶ್ನೆ ಸಾಲ್ವ್ ಆಗುತ್ತೆ. ಈಗ ಟ್ಯಾನ್ 48 ಇದೆ ಅಲ್ವಾ? ಟ್ಯಾನ್ 48ನ ನಾನು ಟ್ಯಾನ್ 48 ನಾನು ಏನಂತ ಬರ್ಕೋಬೋದು? ಯೋಚನೆ ಮಾಡಿ. ಟ್ಯಾನ್ 48 ಅಂತಲೇ ಬರ್ಕೋಬೋದು. ಹೌದಾ? ಹೌದಾ? ಟ್ಯಾನ್ 48 ಅಂತ ಬರ್ಕೊಳ್ತೀನಿ. ಇಂಟು ಟ್ಯಾನ್ 23ನ ಏನಂತ ಬರಿತೀನಿ ನಾನು? ಕಾಟ್ 67 ಅಂತ ಬರಿಬೋದಾ? ಓಕೆ, ಕಾಟ್ 67 ಅಂತ ಬರಿಬೋದಾ?
ನೋಡಿ ಇದನ್ನು ಕೂಡ ಬಳಸ್ಕೊಳ್ಳಿ. ಕಾಟ್ 90 ಮೈನಸ್ ತೀಟಾ ಅಂದರೆ ಏನಾಗುತ್ತೆ? ಟ್ಯಾನ್ ತೀಟಾ. ಓಕೆ, ಇವೆರಡು ಒಂದೇ, ಬಟ್ ನೀವು ಯಾವುದಾದ್ರೂ ಬಳಸ್ಕೋಬೋದು. ಓಕೆ, ಈಗ ಟ್ಯಾನ್ 23ನ ಏನಂತ ಬರೆದೆ ನಾನು? ಕಾಟ್ 67 ಅಂತ ಬರೆದೆ. ನೆಕ್ಸ್ಟ್ ಇಂಟು ಇಲ್ಲಿ ನೋಡಿ, ಇಲ್ಲಿ ಟ್ಯಾನ್ 48 ಬಿಟ್ಟಿದ್ದೀನಲ್ವ, ಇಲ್ಲಿ ಟ್ಯಾನ್ 42 ಅನ್ನು ಬಳಸ್ಕೋಬೇಕು. ಓಕೆ, ಟ್ಯಾನ್ 42 ಏನಾಗುತ್ತೆ? ಕಾಟ್ 48 ಆಗುತ್ತೆ. ಇಂಟು ಟ್ಯಾನ್ 67ನ ಅದೇ ರೀತಿ ಇಟ್ಕೊಳ್ತೀನಿ, ಟ್ಯಾನ್ 67. ಓಕೆ, ಇದನ್ನು ಪ್ರೂವ್ ಮಾಡಬೇಕು. ಈಕ್ವಲ್ ಟು 1 ಇದೆ. ಓಕೆ, ಸರಿ. ಈಗ ಟ್ಯಾನ್ 48 ಇದೆ ಅಲ್ವಾ, ನೋಡಿ ಟ್ಯಾನ್ 48 ಕಾಟ್ 48. ಓಕೆ, ಟ್ಯಾನ್ 48 ಕಾಟ್ 48, ಟ್ಯಾನ್ 60 ಇದು ಕಾಟ್ 67 ಟ್ಯಾನ್ 67. ಈಗ ನಾನು ಒಂದು ಬದಲಾವಣೆಯನ್ನು ಮಾಡ್ತೀನಿ. ಏನು ಮಾಡ್ತೀನಿ? ಒಂದು ಬದಲಾವಣೆಯನ್ನು ಮಾಡ್ತೀನಿ. ಈ ಕಾಟ್ ಥೀಟಾ ಈಕ್ವಲ್ ಟು 1/tan ಥೀಟಾ ಇದೆಯಲ್ಲ, ಇದನ್ನು ಬಳಸ್ಕೊತೀನಿ. ಸೊ ಟ್ಯಾನ್ 48 ಇಂಟು ಇದು ಕಾಟ್ 67 ಇದೆಯಲ್ಲ, ಇದನ್ನು ನಾನು 1/tan 67 ಅಂತ ಬರ್ಕೋಬೋದಾ? ಟ್ಯಾನ್ 67 ಇಂಟು ಇದು ಕಾಟ್ 48ನ 1/tan 48 ಅಂತ ಬರ್ಕೊಳ್ತೀನಿ. ಇದನ್ನು ಬಳಸ್ಕೊಂಡು ಕಾಟ್ ಥೀಟಾ ಈಕ್ವಲ್ ಟು 1/tan ಥೀಟಾ. ನೆಕ್ಸ್ಟು ಇಲ್ಲಿ ಟ್ಯಾನ್ 67ನ ಇದೇ ರೀತಿ ಇಟ್ಕೊಳ್ತೀನಿ, ಟ್ಯಾನ್ 67 ಈಕ್ವಲ್ ಟು ಏನಿದೆ? 1 ಇದೆ. ಈಗ ಕ್ಯಾನ್ಸಲ್ ಮಾಡುವಂಥ ಸಮಯ. ಓಕೆ, ಟ್ಯಾನ್ 67 ಕ್ಯಾನ್ಸಲ್, ಟ್ಯಾನ್ 48 ಮತ್ತು ಟ್ಯಾನ್ 48 ಕ್ಯಾನ್ಸಲ್. ಸೊ ಫೈನಲಾಗಿ ನನಗೇನು ಬಂತು? ಈ ಕಡೆ ಏನು ಉಳಿತು? 1 ಈಕ್ವಲ್ ಟು 1, LHS ಈಕ್ವಲ್ ಟು RHS, ಹ್ಯಾನ್ಸ್ ಪ್ರೂವ್ಡ್. ಓಕೆ, ಹ್ಯಾನ್ಸ್ ಪ್ರೂವ್ಡ್. ಇದನ್ನು ಪ್ರೂವ್ ಮಾಡಬೇಕಾಗಿತ್ತು, ಪ್ರೂವ್ ಮಾಡಿಬಿಟ್ವಿ. ಸರಿ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಪ್ರಶ್ನೆಯಲ್ಲಿ ಸೈನ್ ಮತ್ತು ಕಾಸ್ ನಡುವೆ ಆಟ ಇದೆ. ಇಲ್ಲೇನಿದೆ? ಸೈನ್ ಮತ್ತು ಕಾಸ್ ನಡುವೆ ಆಟ ಇದೆ. ಸೊ ಇದರಲ್ಲಿ ನಾನು ಯಾವುದ್ಯಾವುದನ್ನು ಬಳಸ್ಬೋದು? ನೀವು ಯೋಚನೆ ಮಾಡಿ. ಮಾಡಿದ್ರಾ? ನಾನು ಹೇಳ್ತೀನಿ ಕೇಳಿ ಈಗ. ಓಕೆ, ಕಾಸ್ 90 ಮೈನಸ್ ತೀಟಾ, ಕಾಸ್ 90 ಮೈನಸ್ ತೀಟಾ ಏನಾಗುತ್ತೆ? ಸೈನ್ ತೀಟಾ ಆಗುತ್ತೆ. ಓಕೆ, ಅದೇ ರೀತಿ ಸೈನ್ 90 ಮೈನಸ್ ತೀಟಾ ಏನಾಗುತ್ತೆ? ಕಾಸ್ ತೀಟಾ ಆಗುತ್ತೆ. ಓಕೆ, ಇದನ್ನು ಬಳಸೋದ್ರಿಂದನೇ ಈ ಆಟ ಮುಗಿದೋಗುತ್ತೆ. ಓಕೆ, ಇದನ್ನು ಬಳಸೋದ್ರಿಂದನೇ ಈ ಆಟ ಮುಗಿದೋಗುತ್ತೆ. ಓಕೆ, ಇಲ್ಲಿ 0 ಮಾಡ್ಬೇಕಂದ್ರೆ ನಾನು ನನ್ನ ಇಲ್ಲಿರ್ತಕ್ಕಂಥ ಎಡಭಾಗ ಮತ್ತು ಬಲಭಾಗ, ಓಕೆ, ಅಂದರೆ ಇಲ್ಲಿ 2 ಪಾರ್ಟ್ ಇವೆ ಅಲ್ವಾ, ಮೈನಸಲ್ಲಿ ಇಲ್ಲಿ 2 ಪಾರ್ಟ್ ಇದೆ ಅಲ್ವಾ, ಇವೆರಡು ಪಾರ್ಟನ್ನು ಏನು ಮಾಡಬೇಕು? ಈಕ್ವಲ್ ಮಾಡಬೇಕು. ಇವೆರಡು ಪಾರ್ಟನ್ನು ಏನು ಮಾಡಬೇಕು? ಇವೆರಡನ್ನು ಈಕ್ವಲ್ ಮಾಡಿದ್ನಂದರೆ ನನಗೇನಾಗುತ್ತೆ? ಇವೆರಡು ಕ್ಯಾನ್ಸಲ್ ಆಗುತ್ತೆ. ಓಕೆ, ಈ ಕಡೆ ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ಫೈನಲ್ ಆನ್ಸರ್ 0 ಬರುತ್ತೆ. ಸರಿ, ಈಕ್ವಲ್ ಬರ್ಬೇಕಂತಂದರೆ ಏನು ಮಾಡ್ತೀನಿ ನಾನು? ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೋನ ನೋಡಿ ಇಲ್ಲಿದೆ, ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೋನ ಎಲ್ಲಿದೆ? ಇಲ್ಲಿದೆ. ಸೊ ನಾನು ಇದನ್ನು ಬಳಸ್ಕೊಳ್ತೀನಿ, ಇಲ್ಲಿ ಇದನ್ನು ಬಳಸ್ಕೊಳ್ಳೋಣ. ಓಕೆ, ಇಲ್ಲೇನು ಮಾಡ್ತೀನಿ? ಕಾಸ್ 52 ಬಳಸ್ಕೊಳ್ತೀನಿ, ಸೈನ್ 38 ಬಳಸ್ಕೊಳ್ಳೋದಿಲ್ಲ. ನೀವೇನು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟಾಗಿ ಪೂರಕ ಕೋನವನ್ನು ಐಡೆಂಟಿಫೈ ಮಾಡಬೇಕು ಅಷ್ಟೇ. ಓಕೆ, 52 38 ಆಯಿತು. ಓಕೆ, ಕಾಸ್ಗೆ ಸೈನ್. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕೂಡ ಕಾಸ್ಗೆ ಪೂರಕವಾಗಿ ಏನು ಬರುತ್ತೆ? ಸೈನ್ ಬರುತ್ತೆ. ಇದನ್ನು ಕೂಡ ಹೈಲೈಟ್ ಮಾಡೋಣ. ಕಾಸ್ 38ಗೆ ಏನು ಬಂತು? ಇಲ್ಲಿ ಸೈನ್ 52 ಬಂತು. ಓಕೆ, ಇಲ್ಲಿ ನೀಲಿ ಕಲರಲ್ಲಿ ಮಾರ್ಕ್ ಮಾಡಿದ್ದೀನ. ಇವೆರಡರಲ್ಲಿ ಒಂದನ್ನು ಮಾಡಿದ್ರೆ ಒಂದನ್ನು ಬದಲಾವಣೆ ಮಾಡಿ. ಏನು ಮಾಡಿ? ಒಂದನ್ನು ಬದಲಾವಣೆ ಮಾಡಿ. ನೀಲಿ ಕಲರ್ ಈ ಕಡೆ ಬದಲಾವಣೆ ಮಾಡಿದ್ರಾ? ಓಕೆ, ನಾನೇನು ಮಾಡ್ತೀನಿ? ನೀಲಿ ಕಲರ್ ರೆಡ್ ಕಲರಲ್ಲಿ ಫಸ್ಟು ಬೇಡ. ಓಕೆ ಕಲರ್ ಕನ್ಫ್ಯೂಷನ್. ಓಕೆ, ನೀಲಿ ಕಲರಲ್ಲಿ ಇದನ್ನು ಬದಲಾವಣೆ ಮಾಡಿದ್ದಂದರೆ ರೆಡ್ ಕಲರಲ್ಲಿ ಏನು ಮಾಡಬೇಕು? ಈ ಕಡೆ ಬಂದು ಬದಲಾವಣೆ ಮಾಡಬೇಕು. ಓಕೆ, ರೆಡ್ ಕಲರಲ್ಲಿ ಏನು ಮಾಡಬೇಕು? ಈ ಕಡೆ ಬಂದು ಬದಲಾವಣೆ ಮಾಡಬೇಕು. ಆಗೇನಾಗುತ್ತೆ? ಈಸಿಯಾಗಿ ಸಾಲ್ವ್ ಆಗುತ್ತೆ. ಸರಿ, ಸಾಲ್ವ್ ಮಾಡೋಣ. ಒಂದು ಐಡಿಯಾ ಬಂದಿರುತ್ತೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಈಗ ಕಾಸ್ 38 ಇದೆ. ಕಾಸ್ 38 ನಾನು ಏನಂತ ಬರಿಬೋದು? ಕಾಸ್ 38 ಓಕೆ, ಇಲ್ಲಿ ನೋಡಿ ಇದನ್ನು ಬಳಸ್ಕೊಂಡು ಕಾಸ್ ಥೀಟಾವನ್ನು ಸೈನ್ 90 ಮೈನಸ್ ಥೀಟಾ ಇದೆ ಅಲ್ವಾ, ಕಾಸ್ 38 ನಾನು ಏನಂತ ಬರಿಬೋದು? ಸೈನ್ 90 ಮೈನಸ್ 38 ಅಂತ ಬರಿಬೋದಾ? ಓಕೆ, ಸೈನ್ 90 ಮೈನಸ್ 38 ಅಂದರೆ ಏನು? ಕಾಸ್ 38. ಓಕೆ, ಇದನ್ನು ಬರ್ಕೋಬೋದು. ಮತ್ತು ಕಾಸ್ 52. ಓಕೆ, ಸೈನ್ 90 ಮೈನಸ್ 52 ನಾನು ಕಾಸ್ 52 ಅಂತ ಬರ್ಕೋದು. ಬಟ್ ನಾನು ಒಂದು ಸಲ ಇದನ್ನು ಪ್ರಯೋಗ ಮಾಡಿದರೆ ಒಂದು ಸಲ ಇದನ್ನು ಪ್ರಯೋಗ ಮಾಡಬೇಕಲ್ಲ, ಅದಕ್ಕೇನು ಮಾಡ್ತೀನಿ ನಾನು? ಇಲ್ಲಿ ಇದನ್ನು ಬಳಸ್ಕೊಳ್ಳೋದಿಲ್ಲ. ಓಕೆ, ಅರ್ಥ ಆಯ್ತಾ? ಇದನ್ನು ಯಾಕೆ ಬಳಸ್ಕೋದಿಲ್ಲ ಅಂತ? ಓಕೆ, ಇಲ್ಲಿ ಇದನ್ನು ಬಳಸ್ಕೋದಿಲ್ಲ. ಯಾವುದನ್ನು ಬಳಸ್ಕೊತೀನಿ ನಾನು? ಸೈನ್ 38. ಇಲ್ಲಿ ಸೈನ್ 38 ಬಳಸ್ಕೊಂಡೆ ಒಂದು ಸಲ.
ಇಲ್ಲ. ಅದಕ್ಕೆಲ್ಲ ಏನು ಮಾಡ್ತೀನಿ ನಾನು, ಕಾಸ್ 90 ಮೈನಸ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಆಗುತ್ತೆ. ಕಾಸ್ 90 ಮೈನಸ್ 38 ಈಕ್ವಲ್ ಟು ಏನಾಗುತ್ತೆ, ಸೈನ್ 38 ಆಗುತ್ತೆ. ಇದನ್ನು ಬಳಸ್ಕೊಂಡು ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಇದು ಸೈನ್ 90 ಮೈನಸ್ 38 ಏನಾಗುತ್ತೆ, ಸೈನ್ 52 ಆಗುತ್ತೆ. ಸೈನ್ 52 ಆಗುತ್ತೆ. ಸೈನ್ 38 ಏನಾಗುತ್ತೆ, ಕಾಸ್ 52 ಆಗುತ್ತೆ. ಓಕೆ, ಏನಾಗುತ್ತೆ ಇದು, ಕಾಸ್ 52 ಆಗುತ್ತೆ. ಇದ್ರ ಮುಖಾಂತರ ಈಗ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಸಾಲ್ವ್ ಮಾಡೋಣ. ಮುಗಿತೇನಿಲ್ಲ, ಆಲ್ಮೋಸ್ಟ್ ಪ್ರಶ್ನೆ ಎಲ್ಲ ಸಾಲ್ವ್ ಆಗಿ ಹೋಗಿದೆ. ಸಾಲ್ವ್ ಮಾಡೋದಕ್ಕೇನು ಉಳಿದೇ ಇಲ್ಲ, ಇಲ್ಲಿ. ಈಗ ನೋಡಿ, ಕಾಸ್ 38 ಜಾಗದಲ್ಲಿ ಏನು ಮಾಡ್ತೀನಿ, ಸೈನ್ 52 ಅನ್ನು ಇಟ್ಕೊಳ್ತೀನಿ. ಓಕೆ, ಕಾಸ್ 38 ಜಾಗದಲ್ಲಿ ಏನು ಮಾಡಿದೆ ನಾನು, ಸೈನ್ 52 ನೆಕ್ಸ್ಟು ಇಂಟು ಕಾಸ್ 52 ಅನ್ನು ಅದೇ ರೀತಿ ಇಟ್ಕೊಳ್ತೀನಿ. ಓಕೆ, ಕಾಸ್ 52 ಅದೇ ರೀತಿ ಇಟ್ಕೊಂಡೆ. ನೆಕ್ಸ್ಟು ಮೈನಸ್ಗೆ ಮೈನಸ್, ಸೈನ್ 38 ಇದೆ ಅಲ್ವ, ಸೈನ್ 38 ಜಾಗದಲ್ಲಿ ಏನು ಮಾಡ್ತೀನಿ, ಕಾಸ್ 52 ಅನ್ನು ಇಟ್ಕೊಳ್ತೀನಿ. ಏನು ಮಾಡ್ತೀನಿ, ಕಾಸ್ 52 ಅನ್ನು ಇಟ್ಕೊಳ್ತೀನಿ ಇಂಟು ಸೈನ್ 52 ಇದೆ. ಓಕೆ, ಇಲ್ಲಿ ನೋಡಿ, ಸೈನ್ 52 ಕಾಸ್ 52, ಕಾಸ್ 52 ಸೈನ್ 52. ಓಕೆ, ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಏನೇ ಅಲ್ವಾ, ಸೇಮೇ ಹೌದಾ, ಏನು ಎರಡು ಸೇಮೇ ಆಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ಈ ಕಡೆ ಬರ್ಕೊಂಡ್ಬಿಡ್ತೀನಿ ಈಸಿ ಆಗೋದಕ್ಕೆ. ಇನ್ನು ಕೆಲವು ಜನರಿಗೆ ಇದು ಕೂಡ ಕನ್ಫ್ಯೂಸ್ ಇರುತ್ತೆ. ಓಕೆ, ಯಾವ ರೀತಿ ಅಂತ ಫುಲ್ ಡೀಟೇಲಾಗಿ ಮಾಡೋಣ. ಕಾಸ್ 52 ಇಂಟು ಸೈನ್ 52 ಮೈನಸ್ ಕಾಸ್ 52 ಇಂಟು ಸೈನ್ 52. ಓಕೆ, ಇವೆರಡು ಏನಾಯಿತು, ಈಕ್ವಲ್ ಅಥವಾ ಇವೆರಡು ಏನಾಯಿತು, ಈಕ್ವಲ್ ಆಯಿತು. ಸೊ ಇದೇನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಆನ್ಸರ್ ಏನು ಬಂತು ನನಗೆ, ಈಕ್ವಲ್ ಟು 0. ಏನು ಬಂತು, 0. ಗೊತ್ತಾಯ್ತಾ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ. ಸಿಂಪಲ್ ಸ್ಟೆಪ್ಪಲ್ಲಿ ಇಲ್ಲಿ ಬಳಸೋದಿರ್ತಕ್ಕಂಥದ್ದು ಇದೆರಡನ್ನೇ. ಓಕೆ, ಇದನ್ನು ನಾನು ಮತ್ತೆ ಬೇಕಂತ ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಆದರೂ ನಿಮ್ಮ ತಲೆಗೆ ಹೊಳಿಬೇಕು. ಓಕೆ, ತಲೆಗೆ ಊಟನ ಹೊಳಿಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3 ನೋಡಿ. ಇದೇ ರೀತಿ ಒಂದು ಪ್ರಶ್ನೆನ ನಾವು ಉದಾಹರಣೆಯಲ್ಲಿ ಸಾಲ್ವ್ ಮಾಡಿದ್ವಿ ಅಂದ್ಕೊಳ್ತೀನಿ. ಓಕೆ, ನೆನಪಿರುತ್ತೆ ನಿಮಗೆ ಉದಾಹರಣೆ ನೋಡಿ ಬಂದಿದ್ರೆ. ನೋಡಿ, ಟ್ಯಾನ್ 2a ಈಕ್ವಲ್ ಟು ಕಾಟ್ a ಮೈನಸ್ 18 ಡಿಗ್ರಿ ಮತ್ತು 2a ಲಘುಕೋನವಾಗಿದೆ, ಎ ಯ ಬೆಲೆಯನ್ನು ಕಂಡುಹಿಡಿ. ಓಕೆ, 2a ಏನಿದೆ ಇಲ್ಲಿ ಲಘುಕೋನವಾಗಿದೆ. ಈಗ ನಾನು ಏನು ಮಾಡ್ತೀನಿ, ಟ್ಯಾನ್ 90 ಮೈನಸ್ ಥೀಟಾ ಅಥವಾ ಟ್ಯಾನ್ ಥೀಟಾ ಈಕ್ವಲ್ ಟು ಕಾಟ್ 90 ಮೈನಸ್ ಥೀಟಾ ಅದನ್ನು ಬಳಸ್ಕೊಳ್ಳೋಣ. ಓಕೆ, ಟ್ಯಾನ್ ಥೀಟಾ ಈಕ್ವಲ್ ಟು ಏನಿದೆ, ಕಾಟ್ 90 ಮೈನಸ್ ಥೀಟಾ, ಇದೊಂದನ್ನು ಬಳಸ್ಕೊಳ್ತೀನಿ ನಾನು. ಇದೊಂದನ್ನು ಬಳಸ್ಕೊಂಡು ಇಲ್ಲಿ ನೋಡಿ, ಟ್ಯಾನ್ 2a ಇದೆ ಅಲ್ವಾ, ಟ್ಯಾನ್ 2a ಅನ್ನು ನಾನು ಏನಂತ ಬರ್ಕೋಬೋದು, ಟ್ಯಾನ್ 2a ಈಕ್ವಲ್ ಟು ಕಾಟ್ 90 ಮೈನಸ್ 2a ಆಗುತ್ತೆ. 90 ಮೈನಸ್ 2a ಆಗುತ್ತೆ. ಈಕ್ವಲ್ ಟು ಏನಾಯ್ತು ಇಲ್ಲಿ, ಕಾಟ್ a ಮೈನಸ್ 18. ಓಕೆ, ಈಗ ಇಲ್ಲಿರ್ತಕ್ಕಂಥ ಇವೆರಡು ಪಾರ್ಟ್ ಏನಿವೆ, ಈಕ್ವಲ್ ಇವೆ. ಇವೆರಡು ಪಾರ್ಟ್ ಏನಿವೆ ಇಲ್ಲಿ ಈಕ್ವಲ್ ಇದೆ. ಸೊ ಈಕ್ವಲ್ ಇದ್ದ ಕಾರಣ ಏನಾಯಿತು, ಇವೆರಡನ್ನು ಈಕ್ವೇಟ್ ಮಾಡಬೇಕು. ಓಕೆ, ಕಾಟ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಅಂದರೆ ಥೀಟಾ ಏನಿರುತ್ತೆ, ಈಕ್ವಲ್ ಇರುತ್ತೆ ಅಲ್ವಾ. ಸೊ 90 ಮೈನಸ್ 2a ಈಕ್ವಲ್ ಟು ಏನಾಗುತ್ತೆ, a ಮೈನಸ್ 18. ಓಕೆ, 90 ಮೈನಸ್ ಥೀಟಾ ಈಕ್ವಲ್ ಟು ಏನಾಗುತ್ತೆ, a ಮೈನಸ್ 18 ಆಗುತ್ತೆ. ಇಲ್ಲಿ ಸಾಲ್ವ್ ಮಾಡೋಣ. 90 ಮೈನಸ್ 2a ಈಕ್ವಲ್ ಟು a ಮೈನಸ್ 18 ಆಯಿತು. ಓಕೆ, 2a ಈ ಕಡೆ ಬಂದಾಗ ಏನಾಯಿತು, 3 ಆಯಿತು. ಇದು 108 ಆಗುತ್ತೆ. 108 ಈಕ್ವಲ್ ಟು 3a ಆಯಿತು. a ಈಕ್ವಲ್ ಟು 108 ಡಿವೈಡ್ ಬೈ 3 ಎಷ್ಟಾಗುತ್ತೆ, 3 3 9 3 6 18. ಓಕೆ, ನಮಗೇನು ಬಂತು, a ಈಕ್ವಲ್ ಟು 36 ಡಿಗ್ರಿ. ಮತ್ತು a ಏನಾಗಿದೆ, ಲಘುಕೋನ ಕೂಡ ಆಗಿದೆ. ಓಕೆ, ಏನಾಗಿದೆ, ಲಘುಕೋನ ಕೂಡ ಆಗಿದೆ. ಕ್ಲಿಯರಾಗಿ ಅರ್ಥ ಆಯ್ತಾ? ಸಿಂಪಲ್ ಬೇಸಿಕ್ ಇತ್ತು. ಇಲ್ಲ, ಇಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಪ್ರಶ್ನೆಯಲ್ಲಿ ಏನೂ ಇಲ್ಲ, ಲಾಸ್ಟ್ನೇ ಎಕ್ಸಸೈಸ್. ಓಕೆ, ಇಲ್ಲಿರ್ತಕ್ಕಂಥ ಲಾಸ್ಟ್ನೇ ಅಭ್ಯಾಸ ಬಿಟ್ಟು ಉಳಿದಿದ್ದೆಲ್ಲ ಏನು ಸುಮ್ಮನೆ ಚಿಟಿಕೆಯಲ್ಲಿ ಫಿನಿಷ್ ಮಾಡ್ತಾ ಅಂಥ ಕ್ವಶನ್ಗಳು. ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ ಬಂತು, ಟ್ಯಾನ್ a ಈಕ್ವಲ್ ಟು ಕಾಟ್ b, a ಪ್ಲಸ್ b ಈಕ್ವಲ್ ಟು 90 ಡಿಗ್ರಿ ಎಂದು ಸಾಧಿಸಿ. ಇದು ಹಿಂದಿನ ಪ್ರಶ್ನೆಕ್ಕಿಂತ ಫುಲ್ ಈಸಿ ಇದೆ. ಇದು ಏನಿದೆ, ಹಿಂದಿನ ಪ್ರಶ್ನೆಕ್ಕಿಂತ ಫುಲ್ ಈಸಿ ಇದೆ. ಇಲ್ಲಿ ಒಂದು ಬಳಸ್ಕೊಳ್ತೀನಿ ನಾನು, ಏನು ಬಳಸ್ತೀನಿ, ಟ್ಯಾನ್ a ಈಕ್ವಲ್ ಟು ಓಕೆ ಕಾಟ್ 90 ಮೈನಸ್ a ಇರುತ್ತೆ ಹೌದಾ. ಟ್ಯಾನ್ a ಈಕ್ವಲ್ ಟು ಏನಿರುತ್ತೆ, ಕಾಟ್ 90 ಮೈನಸ್ a ಇರುತ್ತೆ.
ಅದನ್ನೇ ಬಳಸ್ಕೊತೀನಿ. ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಕಾಟ್ ಬಿ ಅಂತ ಕೂಡ ಅವರೇ ಕೊಟ್ಟಿದ್ದಾರೆ. ಓಕೆ, ಟ್ಯಾನ್ ಎ ಈಕ್ವಲ್ ಆಗಿ ಕಾಟ್ ಬಿ ಅವರೇ ಕೊಟ್ಟಿದ್ದಾರಲ್ವ. ನಾನು ಇದನ್ನು ಏನು ಮಾಡಿದ್ದೀನಿ, ನನಗೆ ಗೊತ್ತಿರ್ತಕ್ಕಂಥ ಪೂರಕ ಕೋನಗಳ ಫಾರ್ಮುಲನ್ನು ಬಳಸ್ಕೊಂಡು ಇಲ್ಲಿ ಹಾಕಿದ್ದೀನಿ. ಸರಿ, ಈಗ ಕಾಟ್ ಈಕ್ವಲ್ ಆದಾಗ ಇಲ್ಲಿ ಒಳಗಡೆ ಇರ್ತಕ್ಕಂಥ ತೀಟ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಇಲ್ಲಿ ಒಳಗಡೆ ಇರ್ತಕ್ಕಂಥ ತೀಟ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಸೊ 90 ಮೈನಸ್ ಎ ಈಕ್ವಲ್ ಟು ಏನಾಯಿತು, ಬಿ ಆಯಿತು. ಏನಾಯಿತು, 90 ಮೈನಸ್ ಎ ಈಕ್ವಲ್ ಟು ಬಿ, 90 ಮೈನಸ್ ಎ ಈಕ್ವಲ್ ಟು ಬಿ ಆಯಿತು. ಏನು ಈ ಕಡೆ ದೊಬ್ಬಿ ಏನಾಗುತ್ತೆ, 90 ಈಕ್ವಲ್ ಟು ಎ ಪ್ಲಸ್ ಬಿ. ಹೌದಾ, ನಮಗೇನು ಪ್ರೂವ್ ಮಾಡೋಕ್ಕಾಯಿತು, ಎ ಪ್ಲಸ್ ಬಿ ಈಕ್ವಲ್ ಟು ಏನು 90 ಅಂತ ಪ್ರೂವ್ ಮಾಡೋಕ್ಕಾಗಿತ್ತು ಅಲ್ಲ. ಪ್ರೂವ್ ಮಾಡಿಬಿಟ್ವಿ. ಏನು ಮಾಡಿದ್ವಿ, ಪ್ರೂವ್ ಮಾಡಿಬಿಟ್ವಿ. ಸೊ ಇದು ಹೆನ್ಸ್ ಪ್ರೂವ್ಡ್. ಓಕೆ, ಹೆನ್ಸ್ ಪ್ರೂವ್ಡ್. ಸರಿ, ಹೋಗೋಣ ಮುಂದಿನ ಪ್ರಶ್ನೆ ಹೋಗೋಣವಾ. ಸಿಂಪಲ್ ಪ್ರಶ್ನೆಗಳಿವೆ, ಎಲ್ಲಿ ಏನು ಟಫ್ನೆಸ್ ಅನ್ನೋದೇ ಇಲ್ಲ. ಇದು ಕೂಡ ಸೇಮ್ ಹಿಂದೆ ಮಾಡಿರ್ತಕ್ಕಂಥ ಪ್ರಶ್ನೆ. ಓಕೆ, ಹಿಂದೆ ಮಾಡಿರ್ತಕ್ಕಂಥ ಪ್ರಶ್ನೆ. ಇದನ್ನು ನಾನು ಅರ್ಧ ಮಾಡ್ಬೇಕಂತ ಅಂದ್ಕೊಳ್ತೀನಿ. ಓಕೆ, 6ನೇ ಪ್ರಶ್ನೆ ಕೂಡ ಇದೆ, 7ನೇ ಪ್ರಶ್ನೆ ಕೂಡ ಇದೆ. ಆನಂತರ ಈ ಅಭ್ಯಾಸ ಮುಗಿಯುತ್ತೆ. ಓಕೆ, 5ನೇ ಪ್ರಶ್ನೆ ಮಾಡೋಣ. 5ನೇ ಪ್ರಶ್ನೆ ಮಾಡೋಣ. ಪ್ರಶ್ನೆ ಸಂಖ್ಯೆ 5ರಲ್ಲಿ ನೋಡಿ, ಸೆಕ್ 4a ಈಕ್ವಲ್ ಟು ಇದು ಕೊಟ್ಟಿದ್ದಾರೆ, ಕೊಸೆಕ್ ಎ ಮೈನಸ್ 20 ಡಿಗ್ರಿ ಮತ್ತು 4a ಒಂದು ಲಘು ಕೋನ ಆದರೆ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಎ ಬೆಲೆಯನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಇದರಲ್ಲಿ ಕೂಡ ಸೇಮ್ ಬಳಸ್ತೀನಿ ನಾನು, ಸೆಕ್. ಓಕೆ, ಸೆಕ್ ಎ ಈಕ್ವಲ್ ಟು ಕೊಸೆಕ್ 90 ಮೈನಸ್ ಎ ಬರುತ್ತೆ ಅದಲ್ವಾ. ಸೆಕ್ ಥೀಟಾ ಅಂದರೆ ಕೊಸೆಕ್ 90 ಮೈನಸ್ ಥೀಟಾ, ಸೆಕ್ ಎ ಅಂದರೆ ಕೊಸೆಕ್ 90 ಮೈನಸ್ ಎ. ಇದನ್ನೇ ಬಳಸ್ಕೊಳ್ತೀನಿ ನಾನು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಸೆಕ್ 4a ಇದೆ. ಏನಿದೆ, ಸೆಕ್ 4a ಈಕ್ವಲ್ ಟು ಕೊಸೆಕ್ 90 ಮೈನಸ್ 4a ಆಗುತ್ತೆ. ಹೌದಾ, ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಕೊಸೆಕ್ ಎ ಮೈನಸ್ 20 ಅವರೇ ಕೊಟ್ಟಿದ್ದಾರೆ. ಓಕೆ, ಕೊಸೆಕ್ ಎ ಮೈನಸ್ 20, ಕೊಸೆಕ್ ಎ ಮೈನಸ್ 20 ಅವರೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ಸೆಕ್ ಎ ಈಕ್ವಲ್ ಟು, ಈಗ ಇಲ್ಲಿ ಕೊಸೆಕ್ ಮತ್ತು ಕೊಸೆಕ್ ಬಂತು, ಒಳಗಡೆ ಇರ್ತಕ್ಕಂಥ ತೀಟಗಳನ್ನ ಈಕ್ವೇಟ್ ಮಾಡಬೇಕು. ಓಕೆ, ಇಲ್ಲಿ ತೀಟ ಮತ್ತು ಇದು ಕೂಡ ತೀಟ ಆಗಿದೆ. ಇವೆರಡು ತೀಟಗಳನ್ನ ಈಕ್ವೇಟ್ ಮಾಡಿ ಆನ್ಸರ್ ತೊಗೊಳ್ಳಿ, ಮಾರ್ಕ್ಸ್ ಕೂಡ ತೊಗೊಳ್ಳಿ, ನಾಲೆಜ್ ಕೂಡ ತೊಗೊಳ್ಳಿ. ಓಕೆ, ಸೊ 90 ಮೈನಸ್ 4a ಈಕ್ವಲ್ ಟು ಏನಾಯಿತು, ಎ ಮೈನಸ್ 20 ಆಯಿತು. ಓಕೆ, ಈ 4a ಈ ಕಡೆ ಕಳಿಸೋಣ, 20 ಆ ಕಡೆ ಕಳಿಸೋಣ. ಸೊ 4a ಈ ಕಡೆ ಬಂದರೆ ಏನಾಯಿತು, 5a ಆಯಿತು. 90 ಮೈನಸ್ 20 ಇದ್ದದ್ದು 90 ಪ್ಲಸ್ 20 ಆಗುತ್ತೆ. ಓಕೆ, 90 ಪ್ಲಸ್ 20 ಅಂದರೆ 110 ಈಕ್ವಲ್ ಟು ಇದು 5a. ಓಕೆ, ಇದು 20 ಆ ಕಡೆ ಕಳಿಸಿದಾಗ 90, 100, 110 ಇದು 5a. ಇಲ್ಲಿಂದ ಎ ಬೆಲೆಯನ್ನು ಕಂಡುಹಿಡ್ರಿ, 110 ಡಿವೈಡ್ ಬೈ 5. ಇಲ್ಲಿಂದ ನನಗೇನು ಬರುತ್ತೆ, ಎ ಬೆಲೆ ಬರುತ್ತೆ. ಎ ಬೆಲೆಯನ್ನು ನನಗೇನು ಮಾಡ್ಬೇಕು, ನೀವು ಕಾಮೆಂಟ್ ಮಾಡಿ. ಓಕೆ, ಎ ಬೆಲೆ ಮತ್ತು ಲಘುಕೋನ ಆಗಿದೆ. ಸರಿ, ಪ್ರಶ್ನೆ ಸಂಖ್ಯೆ 6ಕ್ಕೆ ಹೋಗೋಣ. ಇದು ನೋಡಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಓಕೆ, ಇದರಲ್ಲೇ ಸ್ವಲ್ಪ ದಮ್ಮಿದೆ ಅಂತ ಅನಿಸ್ತು, ಈ ಪ್ರಶ್ನೆಯಲ್ಲೇ ಸ್ವಲ್ಪ ದಮ್ಮಿದೆ ಅಂತ ಅನಿಸ್ತು. ಯಾಕಂದರೆ ನಿಮ್ಮ ತಲೆ ಕೆಡಿಸೋ ಪ್ರಶ್ನೆ ಇದು. ಬಟ್ ಆದರೂ ಮಾಡಿದ್ರಂದರೆ ಗ್ರೇಟ್. ಓಕೆ, ಪ್ರಶ್ನೆ ಮಾಡೋಕ್ಕೆ ಸಿದ್ಧರಾಗಿ. ಎ ಬಿ ಸಿಗಳು ಟ್ರೈಂಗಲ್ ಎ ಬಿ ಸಿಯ ಒಳಕೋನಗಳಾದರೆ ಸೈನ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಈಕ್ವಲ್ ಟು ಕಾಸ್ ಎ ಬೈ 2 ಎಂದು ತೋರಿಸಿ. ಓಕೆ, ಇದನ್ನು ನೀವೇನು ಮಾಡ್ಬೇಕು, ಇಲ್ಲಿ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದಕ್ಕೆ ಏನು ಮಾಡ್ತೀನಿ, ಫಸ್ಟು ಒಂದು ತ್ರಿಕೋನ ತೊಗೊಳ್ತೀನಿ, ಲಂಬಕೋನ ತ್ರಿಕೋನ. ಓಕೆ, ಇಲ್ಲೇನಿದೆ, 90 ಡಿಗ್ರಿ ಇದೆ. ಇಲ್ಲಿ ತೀಟಾ ಆ್ಯಂಗಲ್, ಇಲ್ಲಿ ಕೂಡ ತೀಟಾ ಆ್ಯಂಗಲ್. ಓಕೆ, ಇದೇನು ಆ್ಯಂಗಲ್ ಎ ಬಿ ಸಿ. ಓಕೆ, ಒಳಕೋನಗಳಂತ ಹೇಳಿದ್ದಾರೆ. ಸರಿ, ಈ ರೀತಿ ಆದಾಗ ಎ ಬಿ ಸಿ ಅಂತ ನಾನು ತೊಗೊಳ್ಳೆ. ಓಕೆ, ಈಗ ಸೈನ್ ಅವ್ರೇನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ, ಸೈನ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಈಕ್ವಲ್ ಟು ಕಾಸ್ ಎ ಬೈ 2 ಅಂತ ಹೇಳಿದ್ದಾರೆ. ಓಕೆ, ಸರಿ. ಓಕೆ, ಈಗ ನನಗೆ ಇಲ್ಲಿ ಗೊತ್ತಿಲ್ಲ ಇದು ಎ ಬಿ ಸಿ ಇದೇ ಆರ್ಡ್ರಲ್ಲಿದೆಯೋ ಅಥವಾ ಬದಲಾಯಿದ ಆರ್ಡ್ರಲ್ಲಿದೆ ಅಂತ. ಸೊ ಇದು ಲಂಬಕೋನ ತ್ರಿಭುಜ ಅಂತ ಕೂಡ ನಾನು ಹೇಳೋಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಇದನ್ನು ಕೆಡಿಸಿ ಒಂದು ನಾರ್ಮಲ್ ಟ್ರಯಾಂಗಲ್ ತೊಗೊಳ್ತೀನಿ. ಓಕೆ, ಇದನ್ನು ಕೆಡಿಸಿ ಒಂದು ನಾರ್ಮಲ್ ಟ್ರಯಾಂಗಲ್ ತೊಗೊಳ್ತೀನಿ.
ಓಕೆ, ನಾರ್ಮಲ್ ಟ್ರಯಾಂಗಲ್ ತೊಗೊಳೋಕ್ಕೆ ಕಾರಣ ಏನು ಗೊತ್ತಾಯ್ತಾ? ಓಕೆ, ಒಂದು ನಾರ್ಮಲ್ ಟ್ರಯಾಂಗಲ್ನ ತೊಗೊಳ್ತೀನಿ. ಓಕೆ, ಇದು ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ. ಇದು ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ ಆಯಿತು. ಓಕೆ, ಈ ರೀತಿ ಆ್ಯಂಗಲ್ ಇದ್ದಾಗ ಈಗ ನೋಡಿ ನಾನು ಸೈನ್ 90 ಮೈನಸ್ ಥೀಟಾ ಅಂತ ಬರ್ಕೊಳ್ತೀನಿ. ಏನಂತ ಬರ್ಕೊಳ್ತೀನಿ? ಸೈನ್, ಈಗ ನಾನು ಕಾಸ್ ಥೀಟಾ ಅಂದ್ರೇನು? ಕಾಸ್ ಥೀಟಾ ಅಂದ್ರೇನು? ಸೈನ್ 90 ಮೈನಸ್ ಥೀಟಾ. ಓಕೆ, ಇದನ್ನಾದರೂ ಬಳಸ್ಕೊಳ್ಳಿ, ಅಥವಾ ಸೈನ್ ಥೀಟಾ ಈಕ್ವಲ್ ಟು ಕಾಸ್ 90 ಮೈನಸ್ ಥೀಟಾ, ಯಾವುದನ್ನಾದ್ರೂ ಬಳಸ್ಕೊಳ್ಳಿ. ಬಟ್ ನಾನು ಕಾಸ್ ಥೀಟಾ ಬಳಸ್ತಾ ಇದ್ದೀನಲ್ವ, ಸೊ ನಾನು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಇದ್ರ ಮೇಲೆ. ಓಕೆ, ಇದ್ರ ಮೇಲೆ ನಂದೇನು ಕಾನ್ಸಂಟ್ರೇಷನ್ ಇರುತ್ತೆ. ಈಗ ನಾನು ಕಾಸ್ A/2ನ ನಾನು ಓಕೆ, ಕಾಸ್ A/2ನ ಸೈನ್ 90 ಮೈನಸ್ A/2 ಅಂತ ಬರಿಬೋದು. ಸೈನ್ 90 ಮೈನಸ್ A/2 ಅಂತ ನಾನು ಬರ್ಕೋಬೋದು. ಹೌದಾ? ಸೈನ್ 90 ಮೈನಸ್ A/2 ಅಂತ ಬರ್ಕೋಬೋದು. ಇದನ್ನು ನೋಡಿ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಸೈನ್, ಓಕೆ, ಇದು 180 ಮೈನಸ್ A/2 ಅಂತ ಬರ್ಕೋಬೋದಾ? ನೋಡಿ ಯೋಚನೆ ಮಾಡಿ. ಕಾಸ್ A/2ನ ನಾನು ಸೈನ್ 180/2 ಅಂತ ಬರ್ಕೋಬೋದು ಅಲ್ವಾ? ಬರ್ಕೋಬೋದು ಈಸಿಯಾಗಿ. ಈ ರೀತಿ ಬರ್ಕೊಂಡ ನಂತರ ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ ಕೆಲಸ. ಉಳಿದಿರ್ತಕ್ಕಂಥದ್ದೇನು? ಒಂದೇ ಕೆಲಸ. ಏನು ಆ ಕೆಲಸ? ನಮಗೆ ತ್ರಿಕೋನದಲ್ಲಿ ಒಂದು ಟ್ರಯಾಂಗಲ್ ABC-ಯಲ್ಲಿ ಓಕೆ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು ಏನಿರುತ್ತೆ? 180 ಡಿಗ್ರಿ ಇರುತ್ತೆ. ಈಕ್ವಲ್ ಟು ಏನಿರುತ್ತೆ? 180 ಡಿಗ್ರಿ ಇರುತ್ತೆ. ಇದು ಗೊತ್ತು. ಓಕೆ, ನಾನು ಬಿ ಪ್ಲಸ್ ಸಿ ಈಕ್ವಲ್ ಟು 180 ಮೈನಸ್ ಎ ಅಂತ ಬರಿಬೋದಾ? ಬಿ ಪ್ಲಸ್ ಸಿ ಈಕ್ವಲ್ ಟು 180 ಮೈನಸ್ ಎ ಅಂತ ಬರ್ಕೋಬೋದಲ್ವಾ? ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ 180 ಮೈನಸ್ ಎನ ನಾನು ಇಲ್ಲಿ ರೀಪ್ಲೇಸ್ ಮಾಡ್ತೀನಿ. ಓಕೆ, 180 ಮೈನಸ್ ಎನ ಏನು ಮಾಡ್ತೀನಿ? ಇಲ್ಲಿ ರೀಪ್ಲೇಸ್ ಮಾಡ್ತೀನಿ. ಓಕೆ, ಇದನ್ನು ಬಳಸ್ಕೊಂಡು ಇದನ್ನು ತೊಗೊಂಬಂದು ಇಲ್ಲಿ ಹಾಕ್ತೀನಿ. ಓಕೆ, ಇಲ್ಲಿ ಹಾಕಿದಾಗ ನನಗೇನಾಗುತ್ತೆ? 180 ಮೈನಸ್ ಎ. ಓಕೆ, 180 ಮೈನಸ್ ಎ ಅಂದರೆ ನನಗೇನಾಗುತ್ತೆ? ಕಾಸ್ A/2 ಈಕ್ವಲ್ ಟು ಸೈನ್ ಬಿ ಪ್ಲಸ್ ಸಿ ಆಗುತ್ತಾ? 180 ಜಾಗದಲ್ಲಿ ಏನು ಬರುತ್ತೆ? ಬಿ ಪ್ಲಸ್ ಸಿ /2. ಇದೇನಾಯಿತು? ಪ್ರೂವ್ ಆಯಿತಾ? ಹೌದಾ ಇಲ್ವಾ? ಏನಾಯಿತು? ಪ್ರೂವ್ ಆಯಿತು. ಸೊ ಹೆನ್ಸ್ ಪ್ರೂವ್ಡ್. ಓಕೆ, ಹೆನ್ಸ್ ಪ್ರೂವ್ಡ್. ಸಿಂಪಲ್ ಆಗಿತ್ತು ಪ್ರೂಫ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7ರಲ್ಲಿ ನೋಡಿ, ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇದು. ಲಾಸ್ಟ್ ಪ್ರಶ್ನೆಯಲ್ಲಿ ನೋಡಿ, ಸೈನ್ 67 ಪ್ಲಸ್ ಕಾಸ್ 75 0 ಮತ್ತು 45 ಕೋನಗಳ ನಡುವಿನ ತ್ರಿಕೋನಮಿತಿಯ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ. ಓಕೆ, ಇಲ್ಲಿ ಏನಿದೆ? 67 ಕೂಡ 0 ಮತ್ತು 45 ರೇಂಜಲ್ಲಿಲ್ಲ, ಮತ್ತು 75 ಕೂಡ 0 ಮತ್ತು 45 ರೇಂಜಿಲ್ಲ. ಇವ್ರ ಏನು ಮಾಡಬೇಕು? ಆ ರೇಂಜ್ನಲ್ಲಿ ವ್ಯಕ್ತಪಡಿಸ್ಬೇಕು. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ? ಸೈನ್ ಥೀಟಾ ಈಕ್ವಲ್ ಟು ಕಾಸ್ 90 ಮೈನಸ್ ಥೀಟಾ ಮತ್ತು ಕಾಸ್ ಥೀಟಾ ಈಕ್ವಲ್ ಟು ಸೈನ್ 90 ಮೈನಸ್ ಥೀಟಾ. ಇದನ್ನು ನಾನೇನು ಮಾಡ್ತೀನಿ? ಬಳಸ್ಕೊತೀನಿ. ಓಕೆ, ಇದನ್ನು ನಾನೇನು ಮಾಡ್ತೀನಿ? ಬಳಸ್ಕೊತೀನಿ. ಇದನ್ನು ಬಳಸ್ಕೊಂಡಾಗ ನೋಡಿ, ಇದನ್ನು ಬಳಸ್ಕೊಂಡಾಗ ಇಲ್ಲಿ ಮತ್ತೆ ಅಲ್ಲಿಗೆ ಹೋಯ್ತು. ಓಕೆ, ಈಗ ಸೈನ್ 67 ಇದೆ. ಏನಿದೆ? ಸೈನ್ 67. ಸೈನ್ 67 ಏನಿದೆ? ಸೈನ್ 67 ಇದೆ. ಸೈನ್ 67 ಪ್ಲಸ್ ಕಾಸ್ 75. ಇದನ್ನೇ ನೋಡೋಕ್ಕೂ 0 ಇಲ್ಲಿ ಇರ್ತಕ್ಕಂಥ ಥೀಟವನ್ನು ಏನು ಮಾಡಬೇಕು? 0 ಮತ್ತು 45 ನಡುವೆ ತೊಗೊಂಡ್ಬರ್ಬೇಕು. ಸೊ ಸೈನ್ 67 ಇದೆ ಅಲ್ವಾ? ಸೈನ್ 67 ನಾನು ಕಾಸ್ 90 ಮೈನಸ್ 67 ಅಂತ ಮಾಡ್ಬೋದು. ಮತ್ತು ಪ್ಲಸ್ ಇದನ್ನು ಕಾಸ್ 75 ಏನು ಮಾಡ್ತೀನಿ? ನಾನು ಸೈನಲ್ಲಿ ವ್ಯಕ್ತಪಡಿಸ್ಕೊಳ್ತೀನಿ. ಸೊ ಸೈನ್ 90 ಮೈನಸ್ 75 ಅಂತ ಬರ್ಕೊಳ್ತೀನಿ. ಈ ರೀತಿ ಬರ್ಕೊಂಡಾಗ
ಕಾಸ್ 90 ಮೈನಸ್ 67 ಏನಾಗುತ್ತೆ ಸೈನ್. ಓಕೆ, ಕಾಸ್ ಇದೇನಾಗುತ್ತೆ ಸೈನ್ ಕಾಸ್ 67ರಲ್ಲಿ ಇದು 90ರಲ್ಲಿ 67 ತೆಗೆದ್ರೆ ಎಷ್ಟು 23. ಓಕೆ, 23 ಬಂತು. ಪ್ಲಸ್ ಸೈನ್ ಇದನ್ನು ಕಳೆದ್ರೆ ಏನಾಗುತ್ತೆ ಸೈನ್ 90ರಲ್ಲಿ 75 ತೆಗೆದ್ರೆ 25. ಓಕೆ, ಇದು ಕಾಸ್ 23, ಇದು ಸೈನ್ 75. ಇದು ಕೂಡ ಏನಾಯಿತು ಸಾಲ್ವ್ ಆಯಿತು. ಓಕೆ, ಇದು ಕೂಡ ಏನಾಯಿತು ಸಾಲ್ವ್ ಆಗಿಬಿಟ್ಟಿತ್ತು. ಇಲ್ಲಿಗೆ ಈ ಅಭ್ಯಾಸ ಮುಗೀತು. ಓಕೆ, ನೆಕ್ಸ್ಟು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಲ್ಲಿ ಇದು ಓಕೆ, ಇಲ್ಲಿರ್ತಕ್ಕಂಥ ಇವು ಎಕ್ಸ್ಪ್ರೆಷನ್ ಇವೆಲ್ಲ ಇವ್ರನ್ನ ಯಾವ ರೀತಿ ಬಂತು ಅಂತ ನೆಕ್ಸ್ಟ್ ಲೆಕ್ಚರಲ್ಲಿ ಹೇಳ್ತೀನಿ. ಆನಂತರ ಉದಾಹರಣೆಗಳನ್ನ ಮಾಡೋಣ. ಉದಾಹರಣೆ ಇವು ನೋಡಿ, ಪಕ್ಕಾ ನಾನು ಗ್ಯಾರಂಟಿ ಕೊಡ್ತೀನಿ, ಇಲ್ಲಿಂದ 5 ಮಾರ್ಕ್ಸಿನ ಪ್ರಶ್ನೆ ಅಥವಾ 4 ಮಾರ್ಕ್ಸಿನ ಪ್ರಶ್ನೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಓಕೆ, ಇಲ್ಲಿಂದ 5 ಮಾರ್ಕ್ಸಿನ ಪ್ರಶ್ನೆ 4 ಮಾರ್ಕ್ಸಿನ ಪ್ರಶ್ನೆ ಬಂದೇ ಬರುತ್ತೆ. ನಾನು ಬೋರ್ಡ್ ಎಕ್ಸಾಮ್ ಕೂಡ ಬರೆಯುವಾಗ ಬಂದಿತ್ತು. ಓಕೆ, ಬಂದಿತ್ತು, ನಮ್ಗೆ ಆಲ್ರೆಡಿ ಗೊತ್ತಿತ್ತು ಬರುತ್ತೆ ಅಂತ. ಬಂದಿತ್ತು ಪ್ರಶ್ನೆ, ನಾವು ಸಾಲ್ವ್ ಮಾಡಿ ಬಂದಿದ್ದೀವಿ, ನಮ್ಮ ಮಾರ್ಕ್ಸ್ ಕೂಡ ಬಂದಿದೆ. ನೆಕ್ಸ್ಟು ಅಭ್ಯಾಸ 11.4. ಈ ಅಭ್ಯಾಸದಲ್ಲಿ ಮೇನ್ ಇರ್ತಕ್ಕಂಥದ್ದೇನು ಈ ಪಾರ್ಟು. ಓಕೆ, ಇಲ್ಲಿ ಒಂದು 5ನೇ ಪಾರ್ಟ್ ಇದೆ. ಆ ಪಾರ್ಟಲ್ಲಿ ಇವ್ರನ್ನೆಲ್ಲ ಪ್ರೂವ್ ಮಾಡೋದಿದೆಯಲ್ವ, ಇವು ಎಷ್ಟೋ ಜನರಿಗೆ ಭಾಳ ಕಷ್ಟ ಆಗುತ್ತೆ. ಓಕೆ, ನೀವೇ ಯಾವ ರೀತಿ ಥಿಂಕ್ ಮಾಡಿ ಇವ್ರನ್ನ ಪ್ರೂಫ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಲೆಕ್ಚರಲ್ಲಿ, ಅಂದರೆ ಮುಂದೆ ಬರ್ತಾ ಇರ್ತಕ್ಕಂಥ ಲೆಕ್ಚರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಹ್ಯಾಪಿಯಾಗಿರಿ. ಇಲ್ಲಿಗೆ ಅಭ್ಯಾಸ 11.3 ಮುಗೀತು. ಬಾಯ್ ಬಾಯ್.